2 ಹುಳಿಮಾವಿನಕಾಯಿನ ತಗೊಂಡು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತುಂಡುಗಳನ್ನು ಒಂದು ಬಾಕ್ಸ್ ಒಳಗೆ ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ಪುಡಿ ಉಪ್ಪು, 1 ಸ್ಪೂನ್ ಮೆಣಸಿನಕಾಯಿ ಪುಡಿಯನ್ನು ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುಲುಕಿ. ಉಪ್ಪು ಮತ್ತು ಚಿಲ್ಲಿ ಪೌಡರು ಮಾವಿನಕಾಯಿಗೆ ಚೆನ್ನಾಗಿ ಹೊಂದಬೇಕು, ಅದುವರೆಗೂ ಕುಲುಕಿ. ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ನಂತರ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಒಂದು ಬಾಣಲೆಯನ್ನು ಇಟ್ಟು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯೋದಕ್ಕೆ ಬಿಡಿ. ಎಣ್ಣೆ ಕಾದ ನಂತರ 1 ಸ್ಪೂನು ಸಾಸಿವೆಯನ್ನು ಹಾಕ್ಕೊಳ್ಳಿ. ಸಾಸಿವೆ ಸಿಡಿಯೋದಕ್ಕೆ ಬಿಡಿ. ಸ್ವಲ್ಪ ಹಿಂಗು, 1 ಸ್ಪೂನು ಅರಿಶಿಣದ ಪುಡಿ. ನಂತರ ಚೆನ್ನಾಗಿ ಕುಲುಕಿ ಇಟ್ಕೊಂಡಿರುವಂತಹ ಮಾವಿನಕಾಯಿ ತುಂಡುಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಿ. ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಕೊಡಿ. ನಂತರ ಒಂದು ಪಾತ್ರೆಯನ್ನು ಇಟ್ಕೊಂಡು 1 ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತ್ಯ, 1 ಸ್ಪೂನು ಮೆಣಸು, 2 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ ಹುರ್ಕೊಂಡು ಆ ಅಂಶವನ್ನು ಮಿಕ್ಸಿ ಜಾರಲ್ಲಿ ರುಬ್ಬಿ ಆ ಪುಡಿಯನ್ನು ಈ ಮಾವಿನಕಾಯಿ ತುಂಡುಗಳಿಗೆ ಸೇರಿಸಿ. ಈ ರೀತಿಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಇನ್ಸ್ಟೆಂಟ್ ಮಾವಿನಕಾಯಿ ಪಿಕಲನ್ನು ತಯಾರು ಮಾಡ್ಕೋಬೋದು. ಮಾಡೋದು ಹೇಗೆ ಅಂತ ಹೇಳಿ ಗೊತ್ತಾಯ್ತಲ್ಲ. ಈ ಒಂದು ವಿಧಾನದಲ್ಲಿ ನೀವು ತಯಾರಿಸಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಮ್ಮ ಚಾನಲ್ ಆದಂತಹ ರೇಖಾ ಶುಚಿ ರುಚಿಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಲಿಂಕನ್ನು ಬೇರೆಯವರಿಗೂ ಸೆಂಡ್ ಮಾಡಿ. ಥ್ಯಾಂಕ್ ಯು.